ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ 51ನೇ ಪ್ರಶ್ನೆ MCQs ಸೆಟ್ 2 ಆಗಿರುತ್ತೆ. ಇದು ಫಿಸಿಕ್ಸ್ ಗೆ ಸಂಬಂಧಿಸಿದಂತೆ 1000+ MCQ ಸೀರೀಸ್ ನ ನಾವು ಇವಾಗ ನೋಡ್ತಾ ಇದೀವಿ. ಇದು ಆಗಿತ್ತು ಅಲ್ವಾ, ರೈನ್ ಡ್ರಾಪ್ಸ್ ಆರ್ ಸ್ಪೆರಿಕಲ್ ಡ್ಯೂ ಟು ಯಾಕೆ ಸರ್ಫೇಸ್ ಟೆನ್ಷನ್. ಅಂಡ್ ಇಫ್ ಎ ಶಿಪ್ ಮೂವ್ಸ್ ಫ್ರಮ್ ಫ್ರೆಶ್ ವಾಟರ್ ಟು ಸಿ ವಾಟರ್ ಏನಾಗುತ್ತೆ, ಇಟ್ ವಿಲ್ ರೈಸ್ ಎ ಲಿಟಲ್ ಹೈಯರ್. ಹಡಗು ಏನಾಗುತ್ತೆ, ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಓಕೆ. ಅಂಡ್ ಯೂನಿಟ್ ಆಫ್ ವಿಸ್ಕಾಸಿಟಿ ಈಸ್ ಅಂತ ಕೇಳಿದ್ದಾರೆ. ನೋಡಿ, ಯೂನಿಟ್ ಆಫ್ ವಿಸ್ಕಾಸಿಟಿ ಬಂದ್ಬಿಟ್ಟು ಪಾಯ್ಸನ್ಲೆ. ಓಕೆ. ದ ಸೈಂಟಿಸ್ಟ್ ಅಸೋಸಿಯೇಟೆಡ್ ವಿತ್ ಫ್ಲೋಟೇಷನ್ ಅಂತ ಕೇಳಿದ್ದಾರೆ. ಯಾರು ಅಂತ ಹೇಳಿದ್ರೆ ಆರ್ಕಿಮಿಡಿಸ್. ಓಕೆ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಈ ಒಂದು ಫ್ಲೋಟೇಷನ್ ರಿಲೇಟೆಡ್ ಆಗಿನೇ ಇರುವಂತದ್ದು. Satellites are used for telecommunication relay or kept in a geostationary orbit. A satellite is said to be in such an orbit. ಯಾವಾಗ ಅಂತ ಕೇಳಿದ್ದಾರೆ. ನೋಡಿ, satellites used for telecommunication relay ಅವನ್ನೆಲ್ಲ kept in geostationary orbit ಅಲ್ಲಿ ಇಡ್ತಾರೆ. A satellite is said to be in such an orbit. ಯಾವಾಗ ಅದು ಅಲ್ಲಿದೆ ಅಂತ ನಾವು ಯಾವಾಗ ಹೇಳ್ತೀವಿ? Orbit is geosynchronous. So orbit circular ಆಗಿದ್ದಾಗ, and orbit lies in the plane of Earth's equator ಅವಾಗ. Okay, so 1, 2, 3 is the right answer. If a coin is tossed upwards from the ground with a velocity of 9.8 meter per second, then it rises to a height ಎಷ್ಟಕ್ಕೆ ಅಂತ ಕೇಳಿದರೆ, that is 4.9. Okay, 4.9 meter. ಒಂದು ಕಾಯಿನ್ ಅನ್ನು ನಾವು ಅಪ್ವರ್ಡ್ ಅಲ್ಲಿ ಟಾಸ್ ಮಾಡಿದಾಗ ಫ್ರಮ್ ದ ಗ್ರೌಂಡ್ ವಿತ್ ಎ ವೆಲಾಸಿಟಿ ಆಫ್ 9.8 ಮೀಟರ್ ಪರ್ ಸೆಕೆಂಡ್, ಸೊ ದೆನ್ ಇಟ್ ರೈಸಸ್ ಟು ಎ ಹೈಟ್ 4.9 ಮೀಟರ್. ಸೊ ಗೊತ್ತಾಯ್ತು ಅಲ್ವಾ? ಅಂದ್ರೆ ಅದರ ಅರ್ಧದಷ್ಟು ಮಾತ್ರ ಅದೇನಾಗುತ್ತೆ. ನೋಡಿ, ಒಂದು ಕಾಯಿನ್ ಅನ್ನ ಅಪ್ವರ್ಡ್ ಗ್ರೌಂಡ್ ಗೆ ನಾವು ಟಾಸ್ ಮಾಡ್ದ ಅಂದ್ರೆ ಫ್ರಮ್ ದ ಗ್ರೌಂಡ್ ನಾವು ಅಪ್ವರ್ಡ್ ಅಂದ್ರೆ ಟಾಸ್ ಮಾಡ್ತೀವಲ್ವಾ, ಮೇಲಕ್ಕೆ ಹೋಗುತ್ತಲ್ವಾ, ವಿತ್ ವೆಲಾಸಿಟಿ 9.8 ಮೀಟರ್ ಪರ್ ಸೆಕೆಂಡ್, ಇಟ್ ರೈಸಸ್ ಟು ಎ ಹೈಟ್ ಅಂತ ಇದೆ. ಸೊ ಹೈಟ್ ಬಂದು ಇದರ ಅರ್ಧ ಆಗಿರುತ್ತೆ. ಓಕೆ. ದ frequency of sound waves in a audible range is 20 to 20,000 hertz. ಹೌದಲ್ವಾ? ಮುಂದುವರೆದು, the angular speed of whirlwind in a tornado towards the center increase ಆಗುತ್ತೆ. angular speed of whirlwind in a tornado towards the center ಏನಾಗುತ್ತೆ, increase ಆಗುತ್ತೆ. velocity time graph shows below illustrates. ಏನ್ ಹೇಳ್ತಾ ಇದೆ ಇದು? velocity time graph ಏನ್ ಹೇಳ್ತಾ ಇದೆ ಇದು ಅಂತ ಹೇಳಿದ್ರೆ, ಅಂದ್ರೆ ಈ ಒಂದು ಗ್ರಾಫ್ ಏನ್ ಹೇಳುತ್ತೆ ನೋಡಿ, ಇಲ್ಲಿ ವೆಲಾಸಿಟಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸಾರಿ, ದಿಸ್ ಇಸ್ ವೆಲಾಸಿಟಿ ಅಂಡ್ ದಿಸ್ ಇಸ್ ಟೈಮ್. ಓಕೆ. ಸೊ ಇಲ್ಲಿ ಏನ್ ತೋರಿಸ್ತಾ ಇದೆಯಲ್ವಾ, ಅದನ್ನ ಯೂನಿಫಾರ್ಮ್ ರಿಟಾರ್ಡೇಷನ್ ಆಫ್ ಅನ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಯೂನಿಫಾರ್ಮ್ ರಿಟಾರ್ಡೇಷನ್ ಆಫ್ ಅನ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ. ದ ವೆಲಾಸಿಟಿ ಆಫ್ ಸೌಂಡ್ ಇನ್ ದ ಏರ್ ಈಸ್, ನೋಡಿ, ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಏನಾಗಿರುತ್ತೆ, that is 330 meter per second. 330 meter per second. ಸೌಂಡ್ ಅನ್ನುವಂಥದ್ದು ಟ್ರಾನ್ಸ್ವರ್ಸ್ ಮೆಕ್ಯಾನಿಕಲ್ ವೇವ್, ಲಾಂಗಿಟ್ಯೂಡಿನಲ್ ಮೆಕ್ಯಾನಿಕಲ್ ವೇವ್, ಟ್ರಾನ್ಸ್ವರ್ಸ್ ನಾನ್ ಮೆಕ್ಯಾನಿಕಲ್ ವೇವ್, ಲಾಂಗಿಟ್ಯೂಡಿನಲ್ ನಾನ್ ಮೆಕ್ಯಾನಿಕಲ್ ವೇವ್ ಅಂತ ಇದೆ. ಸೊ ನೋಡಿ, ಸೌಂಡ್ ಅನ್ನುವಂಥದ್ದು ಏನಿದೆಯಲ್ಲ, ಇಟ್ ಈಸ್ ಲಾಂಗಿಟ್ಯೂಡಿನಲ್. ಓಕೆ, ಲಾಂಗಿಟ್ಯೂಡಿನಲ್ ಮೆಕ್ಯಾನಿಕಲ್ ವೇವ್. ಓಕೆ, ಲಾಂಗಿಟ್ಯೂಡಿನಲ್ ಮೆಕ್ಯಾನಿಕಲ್ ವೇವ್ ಅಂತ ಹೇಳ್ತೀವಿ ಯಾವ್ದನ್ನ, ಸೌಂಡ್ ಅನ್ನುವಂಥದ್ದು. ಎಲೆಕ್ಟ್ರೋಸಾನಿಕ್ ವೇವ್ ಹ್ಯಾಸ್ ಇಟ್ಸ್ ಫ್ರೀಕ್ವೆನ್ಸಿ ದಟ್ ಇಸ್ ಮೋರ್ ದನ್ 20,000 ಹರ್ಟ್ಸ್ ಇರುತ್ತೆ ಯಾವಾಗ್ಲೂ. ಅಂಡ್ ಇನ್ಫ್ರಾಸೋನಿಕ್ ವೇವ್ ಹ್ಯಾಸ್ ಇಟ್ಸ್ ಫ್ರೀಕ್ವೆನ್ಸಿ ಮೋರ್ ದನ್ 20 ಹರ್ಟ್ಸ್. ನೋಡಿ, ನೋಡಿ ಇವಾಗ 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ಏನಿದೆಯಲ್ಲ, 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್. ಓಕೆ, ಅಂದ್ರೆ 20,000 ಹರ್ಟ್ಸ್. 20 ಇಂದ ಮೇಲ್ಪಟ್ಟು, ಓಕೆ, 20 ಕಿಲೋ ಹರ್ಟ್ಸ್ ಇಂದ ಮೇಲ್ಪಟ್ಟಿದ್ರೆ ನಾವು ಅದನ್ನ ಅಲ್ಟ್ರಾಸೋನಿಕ್ ವೇವ್ಸ್ ವೇವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಆದ್ರೆ ಲೆಸ್ ದ್ಯಾನ್ 20 ಹರ್ಟ್ಸ್ ಇದ್ರೆ
ನೋಡಿ ಇದಕ್ಕಿಂತ ಕಮ್ಮಿ ಇದ್ರೆ ಅದನ್ನ ಇನ್ಫ್ರಾಸೋನಿಕ್ ವೇವ್ಸ್ ಅಂತ ಕರಿತೀವಿ. ಈಗ 20 ಕಿಲೋ ಹರ್ಟ್ಸ್ ಗಿಂತ ಜಾಸ್ತಿ ಇದ್ರೆ ಅದನ್ನ ನಾವೇನಂತೇವಿ ಅಲ್ಟ್ರಾಸೋನಿಕ್ ಅಂತ ಕರಿತೀವಿ. ಸೊ ರೇಂಜ್ ಇನ್ ಬಿಟ್ವೀನ್ ಇದ್ರೆ ಅದನ್ನ ಆಡಿಬಲ್ ರೇಂಜ್ ಅಂತ ಹೇಳ್ತೀವಿ. ದ ನಾಯ್ಸ್ ಆಫ್ 100 ಡೆಸಿಬಲ್ ಈಸ್ ಅಸ್ಯೂಮ್ಡ್ ಟು ಬಿ. ನೋಡಿ 100 ಡೆಸಿಬಲ್ ನಾಯ್ಸ್ ಅನ್ನ ನಾವು ಅಸ್ಯೂಮ್ ಮಾಡ್ಕೊಂಡ್ರೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಎ ನಾಯ್ಸ್ ಪ್ರೊಡ್ಯೂಸ್ಡ್ ಬೈ ಮಿಷಿನ್ ಆಫ್ ಎ ಶಾಪ್ ಅಂಡ್ ಲಿಸನ್ಡ್ ಅಟ್ ಅದರ್ ನೈಬರ್ಸ್ ಪ್ಲೇಸ್, ಅದು 100 ಡೆಸಿಬಲ್ ಅಷ್ಟು ಸೌಂಡ್ ಇರುತ್ತೆ. ಓಕೆ, ಅಂದ್ರೆ 100 ಡೆಸಿಬಲ್ ಸೌಂಡ್ ಅನ್ನ ಯಾವ ರೀತಿ ಹೇಳ್ಬೋದು ಅಂದ್ರೆ, ಒಂದು ಮಿಷಿನ್ ಏನ್ ಯೂಸ್ ಮಾಡ್ತಿರ್ತಾರೆ ಶಾಪ್ ಅಲ್ಲಿ, ಅದರಿಂದ ಏನ್ ಬರುತ್ತೆ ಸೌಂಡು, ಮತ್ತೆ ಅದನ್ನ ನಾವು ಪಕ್ಕದ ಅಂದ್ರೆ ಸ್ವಲ್ಪ ಇರುವಂತ ನೈಬರ್ ಪ್ಲೇಸ್ ಇಂದ ನಾವು ಅದನ್ನ ಕೇಳುವಂತದ್ದು. ಅಲ್ಲಿ ಅಷ್ಟು ದೂರದಿಂದ ಅಲ್ಲಿಗೆ ಏನು ಕೇಳಿಸುತ್ತಲ್ವಾ, ಅಷ್ಟು ಅದನ್ನ ನಾವು 100 ಡೆಸಿಬಲ್ ಸೌಂಡ್ ಅಂದ್ರೆ ಅಷ್ಟಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬಹುದು. ದ ಫೋಕಲ್ ಲೆಂತ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ಈಸ್ ಅಂತ ಕೇಳಿದರೆ, ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಯಾವಾಗ್ಲೂ ಬ್ಲೂ ಲೈಟ್ ಗೆ ಶಾರ್ಟರ್ ಆಗಿರುತ್ತೆ ದ್ಯಾನ್ ಫಾರ್ ರೆಡ್. ಓಕೆ, ರೆಡ್ ಗಿಂತ ಬ್ಲೂ ಲೈಟ್ ಗೆನೆ ಕಮ್ಮಿ ಇರುತ್ತೆ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಇದನ್ನ, ಶಾರ್ಟರ್ ಫಾರ್ ಬ್ಲೂ ಲೈಟ್ ದ್ಯಾನ್ ಫಾರ್ ರೆಡ್. ಇಫ್ ದ ಡೋರ್ ಆಫ್ ಎ ರನ್ನಿಂಗ್ ರೆಫ್ರಿಜಿರೇಟರ್ ಇನ್ ಎ ಕ್ಲೋಸ್ಡ್ ರೂಮ್ ಇಸ್ ಕೆಪ್ಟ್ ಓಪನ್, ಅವಾಗ ಏನಾಗುತ್ತೆ, ದಟ್ ವಿಲ್ ಬಿ ದ ನೆಟ್ ಎಫೆಕ್ಟ್ ಆನ್ ದ ರೂಮ್. ಸಾರಿ, ವಾಟ್ ವಿಲ್ ಬಿ ದ ನೆಟ್ ಎಫೆಕ್ಟ್ ಆಫ್ ದ ರೂಮ್ ಅಂತ ಕೇಳಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಹೀಟ್ ದ ರೂಮ್. ಓಕೆ, ಡೆಸಿಬಲ್ ಇಸ್ ದ ಯೂನಿಟ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಯಾವುದು? ಇಂಟೆನ್ಸಿಟಿ ಆಫ್ ಸೌಂಡ್. ಎಕೋ ಇಸ್ ಪ್ರೊಡ್ಯೂಸ್ಡ್ ಬೈ ಸೌಂಡ್ ವೇವ್ಸ್ ಡ್ಯೂ ಟು, ನೋಡಿ ಎಕೋ ಅನ್ನುವಂಥದ್ದು ಸೌಂಡ್ ವೇವ್ಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ ಡ್ಯೂ ಟು ರಿಫ್ಲೆಕ್ಷನ್ ಆಫ್ ಸೌಂಡ್. ಸೋನಾರ್ ಅನ್ನುವಂಥದ್ದು ಇಟ್ ಇಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಬೈ ನ್ಯಾವಿಗೇಟರ್ಸ್, ಅದನ್ನ ಯೂಸ್ ಮಾಡ್ತಾರೆ. ದ ಪಿಚ್ ಆರ್ ಫ್ರೀಕ್ವೆನ್ಸಿ ಆಫ್ ದ ಸೈರನ್ ಆಫ್ ಅ ಕಮಿಂಗ್ ಟ್ರೈನ್ ಅಪಿಯರ್ಸ್ ಟು ಬಿ ಇನ್ಕ್ರೀಸ್, ಯಾಕೆ? ಬಿಕಾಸ್ ಆಫ್ ಡೋಪ್ಲರ್ ಎಫೆಕ್ಟ್. ಓಕೆ, ದ ಪಿಚ್ ಆಫ್ ಫ್ರೀಕ್ವೆನ್ಸಿ ಆಫ್ ದ ಸೈರನ್ ಆಫ್ ಅ ಕಮಿಂಗ್ ಟ್ರೈನ್, ಬರ್ತಾ ಇರುವಂತಹ ಕಮಿಂಗ್ ಟ್ರೈನ್ ಅಪಿಯರ್ಸ್ ಟು ಬಿ ಇನ್ಕ್ರೀಸಿಂಗ್, ಬಟ್ ಅದು ದೂರ ಹೋಗ್ತಾ ಅದೇನಾಗುತ್ತೆ ಮತ್ತೆ ಕಮ್ಮಿ ಆಗುತ್ತೆ, ಹೌದಲ್ವಾ? ಸೊ ಅದು ಯಾಕೆ? ದಟ್ ಇಸ್ ಡ್ಯೂ ಟು ಡಾಪ್ಲರ್ ಎಫೆಕ್ಟ್. ಓಕೆ, ದ ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ಈಸ್ ಅಂತ ಕೇಳಿದರೆ ಎಷ್ಟು? ದಟ್ ಇಸ್ 310 ಕೆಲ್ವಿನ್. ವೆನ್ ಎ ಬಾಲ್ ಡ್ರಾಪ್ಸ್ into the floor, when a ball drops onto the floor it bounces, ಏನಾಗುತ್ತೆ, ನಾವು ಬಾಲ್ ಅನ್ನ ಎಸೆದಾಗ ಅದು ಬೌನ್ಸ್ ಆಗುತ್ತೆ. ವೈ ಡಸ್ ಇಟ್ ಬೌನ್ಸ್? ಯಾಕೆ ಬೌನ್ಸ್ ಆಗುತ್ತೆ ಅಂದ್ರೆ, ಫ್ಲೋರ್ ಎಕ್ಸರ್ಟ್ಸ್ ಎ ಫೋರ್ಸ್ ಆನ್ ದ ಬಾಲ್ ಡ್ಯೂರಿಂಗ್ ದ ಇಂಪ್ಯಾಕ್ಟ್, ಅದಕ್ಕೋಸ್ಕರ. ದ ಲೋಯೆಸ್ಟ್ ಪಾಸಿಬಲ್ ಟೆಂಪರೇಚರ್ ಯಾವುದು ಅಂತ ಕೇಳಿದರೆ, ನೋಡಿ 0 ಡಿಗ್ರಿ ಅಂತ ಅನ್ಸ್ಬಿಡುತ್ತೆ ಕೆಲವರಿಗೆ, ನಾನು ಹೇಳಿದ್ದು ಎಲ್ರಿಗೂ ಅಲ್ಲ. ಸೊ ಲೋಯೆಸ್ಟ್ ಪಾಸಿಬಲ್ ಟೆಂಪರೇಚರ್ ಬಂದ್ಬಿಟ್ಟು ದಟ್ ಇಸ್ -73 ಡಿಗ್ರಿ ಸೆಲ್ಸಿಯಸ್. ಓಕೆ, which one among the following will you put into pure water in order to pass electric current through it ಅಂತ ಕೇಳಿದರೆ, ದಟ್ ಈಸ್ ಶುಗರ್ ಅನ್ನ ಆಡ್ ಮಾಡ್ಬೇಕು. ದ ಟೆಂಪರೇಚರ್ ಆಫ್ ಅ ಬಾಡಿ ಆಫ್ ಅ ಹೆಲ್ದಿ ಮ್ಯಾನ್ ದು ಬಾಡಿ ಟೆಂಪರೇಚರ್ ಎಷ್ಟಿರ್ಬೇಕು ಅಂತ ಕೇಳಿದರೆ, ದಟ್ ಇಸ್ 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಓಕೆ, ಹೆಲ್ದಿ ಬಾಡಿ ನಾರ್ಮಲ್ ಟೆಂಪರೇಚರ್ ಅಂದ್ರೆ ಅದು 310 ಕೆಲ್ವಿನ್ ಏನಿದೆಯಲ್ಲ, ಅದನ್ನ ಟೆಂಪರೇಚರ್ ಅಲ್ಲಿ ಹೇಳುವಾಗ ದಟ್ ಈಸ್ ಎಷ್ಟಾಗುತ್ತೆ, 37 ಡಿಗ್ರಿ ಸೆಲ್ಸಿಯಸ್. ಓಕೆ, ಎ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಕಾನ್ಸೆಪ್ಟ್ಸ್ ಆಫ್, ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಏನೇನನ್ನ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ, ಅದು ನೋಡಿ ಅನ್ಈಕ್ವಲ್ ಫೋಕಲ್ ಲೆಂತ್ ಇರುವಂತಹ, ಅನ್ಈಕ್ವಲ್ ಬೇರೆ, ಡಿಫ್ರೆಂಟ್ ಫೋಕಲ್ ಲೆಂತ್ ಬೇರೆ, ಅನ್ಈಕ್ವಲ್ ಬೇರೆ. ನೋಡಿ ಇದಕ್ಕೂ ಡಿಫ್ರೆನ್ಸ್ ಇದೆ. ಓಕೆ, ಅನ್ಈಕ್ವಲ್ ಫೋಕಲ್ ಲೆಂತ್ ಇರುವಂತ 2 ಕಾನ್ವೆಕ್ಸ್ ಲೆನ್ಸಸ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, 2 ಕಾನ್ವೆಕ್ಸ್ ಲೆನ್ಸಸ್ ಆಫ್ ಅನ್ಈಕ್ವಲ್ ಫೋಕಲ್ ಲೆನ್ಸ್, ಅದನ್ನ ಎದ್ರಲ್ಲಿ ಯೂಸ್ ಮಾಡ್ತಾರೆ? ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ಸ್ ಅಲ್ಲಿ ಕಾನ್ವೆಕ್ಸ್ ಲೆನ್ಸ್, ಬಟ್ ದೇ ಹ್ಯಾವ್ ಅನ್ಈಕ್ವಲ್ ಫೋಕಲ್ ಲೆಂತ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್? ಯಾವ್ದು ಇದರಲ್ಲಿ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್? ಮರ್ಕ್ಯೂರಿ, ವಾಟರ್, ಲೆದರ್, ಬೆನ್ಝೀನ್ ಇದೆ. ಸೊ ಮರ್ಕ್ಯೂರಿ ಏನಿದೆಯಲ್ಲ, ದಿಸ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಅಂತ ಹೇಳ್ಬೋದು. Garments keeps us warm. Okay, garments keep us warm in the winter season. ಯಾಕೆ? What is the reason ಅಂತ ಹೇಳಿದ್ರೆ, it prevent air from coming in the contact of body, ಅದಕ್ಕೋಸ್ಕರ. ನೋಡಿ, garments keep us warm in the winter season. ವಿಂಟರ್ ಸೀಸನ್ ಅಲ್ಲಿ ನಮ್ಗಿನ ಬೆಚ್ಚಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಗಾಳಿ, ಹೊರಗಡೆ ಬರುವಂತ ಗಾಳಿ ಏನಿರುತ್ತೆ ಅದು ಬಾಡಿ ಒಂದು ಅಂದ್ರೆ ಅವೆರಡು ಕಾಂಟ್ಯಾಕ್ಟ್ ಆಗೋದನ್ನ ಅದು ತಡೆಗಟ್ಟುತ್ತೆ. ಸೊ ದಟ್ ಗಾರ್ಮೆಂಟ್ಸ್ ಕೀಪ್ಸ್ ಅಸ್ ವಾರ್ಮ್.
A glass of water does not turn into ice as it reaches 0 degree Celsius. It is because ನೋಡಿ ಒಂದು ಗ್ಲಾಸ್ ಆಫ್ ವಾಟರ್ ಐಸ್ ಆಗಿ ಟರ್ನ್ ಆಗೋದಿಲ್ಲ, ಅದು 0 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದ್ರೂ ಕೂಡ. ಓಕೆ, ಕಾರಣ ಏನು ಅಂತ ಹೇಳಿದ್ರೆ ಎ ಸರ್ಟೈನ್ ಅಮೌಂಟ್ ಆಫ್ ಹೀಟ್ ಮಸ್ಟ್ ಬಿ ಟೇಕನ್ ಔಟ್ ಫ್ರಮ್ ದ ಗ್ಲಾಸ್ ಆಫ್ ವಾಟರ್ ಸೊ ಆಸ್ ಟು ಸಾಲಿಡಿಫೈ. ಅಂದ್ರೆ ಅದು ಸಾಲಿಡಿಫೈ ಆಗ್ಬೇಕು, ಐಸ್ ಆಗ್ಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಅಮೌಂಟ್ ಆಫ್ ಹೀಟ್ ಆ ಗ್ಲಾಸ್ ಇಂದ ಹೊರಗಡೆ ಹೋಗ್ಬೇಕು, ಅವಾಗ ಮಾತ್ರನೇ ಅದು ಏನಾಗುತ್ತೆ, ತಲುಪುತ್ತೆ ಐಸ್ ಸ್ಟೇಜ್ ಅನ್ನ. Cryogenics are used in cryogenics. Okay, cryogenics ಅನ್ನ ಸ್ಪೇಸ್ ಜರ್ನಿ, ಸರ್ಜಿಕಲ್ ವರ್ಕ್ಸ್, ರಿಮೋಟ್ ಸೆನ್ಸಿಂಗ್ ಇದ್ರಲ್ಲೆಲ್ಲ ಕ್ರಯೋಜೆನಿಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಕ್ರಯೋಜೆನಿಕ್ಸ್. ವಾಟ್ ಈಸ್ ಕ್ರಯೋಜೆನಿಕ್ಸ್? ಕ್ರಯೋಜೆನಿಕ್ಸ್ ಅಂತ ಹೇಳಿದ್ರೆ ನೋಡಿ, ಇಟ್ ಇಸ್ ಸ್ಟಡಿ ಅಂಡ್ ಪ್ರೊಡಕ್ಷನ್ ಆಫ್ ಎಕ್ಸ್ಟ್ರೀಮ್ಲಿ ಲೋ ಟೆಂಪರೇಚರ್ಸ್. ಓಕೆ, ಲೋ ಟೆಂಪರೇಚರ್ ಕ್ರಯೋಜೆನಿಕ್ಸ್ ಅಂದ್ರೆ ಲೋ ಟೆಂಪರೇಚರ್, ಸ್ಟಡಿ ಆಫ್ ಲೋ ಟೆಂಪರೇಚರ್ಸ್. ಅದರಲ್ಲೂ ಟಿಪಿಕಲಿ ಪರ್ಟಿಕ್ಯುಲರ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ -150 ಡಿಗ್ರಿ ಸೆಲ್ಸಿಯಸ್. ಓಕೆ, -150 ಡಿಗ್ರಿ ಸೆಲ್ಸಿಯಸ್ ಅದನ್ನ ಸ್ಟಡಿ ಮಾಡೋದನ್ನ ನಾವು ಕ್ರಯೋಜೆನಿಕ್ಸ್ ಅಂತ ಹೇಳ್ತೀವಿ. ಅವುಗಳನ್ನ ಸ್ಪೇಸ್ ಜರ್ನಿ, ಅದಾದ್ಮೇಲೆ ಸರ್ಜಿಕಲ್ ವರ್ಕ್ಸ್, ರಿಮೋಟ್ ಸೆನ್ಸಿಂಗ್ ಇದ್ರಲ್ಲೆಲ್ಲಾನು ಯೂಸ್ ಮಾಡ್ತಾರೆ. The dew does not form in fast wind blowing during the night. ಯಾಕೆ ಅಂತ ಕೇಳಿದರೆ, ಡ್ಯೂ ಏನಿರುತ್ತಲ್ವಾ, ಆ ಡ್ಯೂ ಅನ್ನುವಂಥದ್ದು ಮೀನ್ಸ್ ವಾಟರ್ ಅಂದ್ರೆ ಈ ಗ್ರಾಸ್ ಅದ್ರ ಮೇಲೆಲ್ಲ ವಾಟರ್ ಡ್ರಾಪ್ಲೆಟ್ ಇರುತ್ತಲ್ಲ, ಅದನ್ನ ಡ್ಯೂ ಅಂತ ಕರಿತೀವಿ. ಸೊ ದಟ್ ಡಸ್ ನಾಟ್ ಫಾರ್ಮ್ ಇನ್ ಫಾಸ್ಟ್ ವಿಂಡ್ ಬ್ಲೋಯಿಂಗ್ ಡ್ಯೂರಿಂಗ್ ದ ನೈಟ್. ಅದೇ ನೈಟ್ ಅಲ್ಲಿ ಫಾಸ್ಟ್ ವಿಂಡ್ ಬ್ಲೋಯಿಂಗ್ ಇತ್ತು ಅಂತ ಅಂದ್ರೆ ಅದು ಫಾರ್ಮೇಶನ್ ಆಗಲ್ಲ. ಯಾಕೆ ಅಂತ ಕೇಳಿದರೆ, ದ ರೇಟ್ ಆಫ್ ವೇಪರೈಸೇಷನ್ ಇಸ್ ಫಾಸ್ಟ್. ಯಾಕೆಂದ್ರೆ ವಿಂಡ್ ಬ್ಲೋಯಿಂಗ್ ಫಾಸ್ಟ್ ಆಗಿದ್ದಾಗ ವೇಪರೈಸೇಷನ್ ಬೇಗ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಫಾರ್ಮೇಶನ್ ಆಗಲ್ಲ. ದ ಮೇನ್ ಪವರ್ ಸಪ್ಲೈ ಇನ್ ಇಂಡಿಯಾ ಇಸ್ 220 volts, whereas in the US is at 110 volt. Which one among the following statements in this regard is correct ಅಂತ ಕೇಳಿದರೆ ನೋಡಿ, the main power supply in India is 220 volts. ಆದ್ರೆ ಅದೇ US ಅಲ್ಲಿ 110 volts ಇದೆ. ಸೊ 110 volts works better at higher latitudes. ಯಾಕೆ ಇಂಡಿಯಾದಲ್ಲಿ 220 volts, US ಅಲ್ಲಿ 110 volts ಯಾಕೆ ಅಂತ ಹೇಳಿದ್ರೆ 110 volts ಏನಿದೆಯಲ್ಲ, ಇಟ್ ವರ್ಕ್ಸ್ ಬೆಟರ್ ಅಟ್ ಹೈಯರ್ ಲ್ಯಾಟಿಟ್ಯೂಡ್ಸ್. ಹೈಯರ್ ಲ್ಯಾಟಿಟ್ಯೂಡ್ಸ್ ಅಲ್ಲಿ 110 volts ಅನ್ನ ಯೂಸ್ ಮಾಡ್ತಾರೆ, ಬಿಕಾಸ್ ಇಟ್ ವರ್ಕ್ಸ್ ಬೆಟರ್, ಅದಕ್ಕೋಸ್ಕರ. For a steel boat floating on a lake, the weight of the water displaced by the boat is ಅಂತ ಹೇಳಿದ್ರೆ it is equal to the weight of the part of the boat which is below the water level of the lake. Okay, the torque on a rectangular coil placed in a uniform magnetic field is large. ಯಾವಾಗ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇದ್ದಾಗ. Two metallic wires A and B are same material and have equal length. If the cross-sectional area of B is double that of A, then which one among the following is the electrical resistance of B ಅಂತ ಕೇಳಿದರೆ, that is half that of A is the right answer. Two twin convex lenses of focal length 4 cm and 8 cm two thin convex lenses of focal length. ಅಂದ್ರೆ ಇಲ್ಲಿ ಡಿಫ್ರೆಂಟ್ ಫೋಕಲ್ ಲೆನ್ಸ್ ಇದೆ, ಅಂದ್ರೆ ಅನ್ಈಕ್ವಲ್ ಫೋಕಲ್ ಲೆನ್ಸ್ ಇದೆ. ಓಕೆ, ಇದು 4 cm, ಇದು 8 cm ಇದೆ. They are separated by the distance of 4 cm in air. So the combination will have the focal length. ಹಾಗಾದ್ರೆ ಆ ಒಂದು ಕಾಂಬಿನೇಷನ್ ಎಷ್ಟು ಒಂದು ಫೋಕಲ್ ಲೆಂತ್ ಅನ್ನ ಒಳಗೊಂಡಿದೆ ಅಂತ ಕೇಳಿದರೆ, ದಟ್ ಈಸ್ 4 cm only. In the isothermal process, which of the following remains constant? ನೋಡಿ, ಐಸೋಥರ್ಮಲ್ ಅಂತ ಹೇಳಿದಾಗ ಸೇಮ್ ಟೆಂಪರೇಚರ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಸೇಮ್ ಟೆಂಪರೇಚರ್ ಅಂತ ಹೇಳಿದಾಗ ಯಾವುದು ರಿಮೈನ್ಸ್ ಕಾನ್ಸ್ಟೆಂಟ್? ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್. In the adiabatic process, which of the following remains constant? ನೋಡಿ, ಅಡಿಯಾಬಾಟಿಕ್ ಪ್ರೋಸೆಸ್ ಅಲ್ಲೂ ಕೂಡ ಹೀಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ಅಡಿಯಾಬಾಟಿಕ್ ಪ್ರೋಸೆಸ್ ಅಲ್ಲಿ
heat remains constant. Isothermal process ಅಲ್ಲಿ temperature remains constant. For the adiabatic process, ideal gas equation is expressed as PVT is equal to constant. For the isothermal process, ideal gas equation is expressed as adiabatic process ಗೆ ideal gas equation ಬೇರೆ ಇರುತ್ತೆ and isothermal process ಗೆ adiabatic equation ಬಂದ್ಬಿಟ್ಟು PV is equal to RT. ಇದು PV is equal to RT, ಇದು PVT is equal to constant, ಇದು PV is equal to RT isothermal process. Fan produces a feeling of comfort during hot weather. ಯಾಕೆ ಅಂತ ಹೇಳಿದ್ರೆ ಅವರ perspiration evaporates rapidly, ಅದಕ್ಕೋಸ್ಕರ our body radiates more heat in air alla, fan supplies cool air alla, conductivity of air increases kuda alla. Fan produces a feeling of comfort yaake kodutte andre our perspiration evaporates rapidly anta. Okay, perspiration. Okay, perspiration andre enu? Perspiration anta andre ಮೀನ್ಸ್ ಏನ್ ಹೇಳ್ಬೋದು, ಪ್ರೋಸೆಸ್ ಆಫ್ ಸ್ವೆಟಿಂಗ್ ಅಂತ ಹೇಳ್ತೀವಿ. ಪರ್ಸ್ಪಿರೇಷನ್ ಅಂದ್ರೆ ನಾವ್ ಏನ್ ಬೆವರ್ತಾರಲ್ವಾ ಅದನ್ನೇ ಪ್ರೋಸೆಸ್ ಆಫ್ ಸ್ವೆಟಿಂಗ್, ಬೆವರುವಂತ ಪ್ರೋಸೆಸ್ ಅನ್ನೇ ಪರ್ಸ್ಪಿರೇಷನ್ ಅಂತ ಹೇಳ್ತೀವಿ. ಅದು ಈಸಿ ಆಗಿ ಎವಾಪರೇಟ್ ಆಗೋ ಕಾರಣ ಫೀಲಿಂಗ್ ಕಂಫರ್ಟ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಬೋತ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಕ್ಯಾನ್ ರಿಸೈಡ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಆಫ್ ದ ಆಟಮ್ ಈಸ್ ರೈಟ್ ಆನ್ಸರ್. ಗ್ಯಾಸಸ್ ಹ್ಯಾವ್ ಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್. ಓಕೆ, ಗ್ಯಾಸಸ್ ಎರಡು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯನ್ನ ಒಳಗೊಂಡಿರುತ್ತೆ. ಒನ್ ಅಟ್ ದ ಕಾನ್ಸ್ಟೆಂಟ್ ವಾಲ್ಯೂಮ್, ಅನದರ್ ಅಟ್ ದ ಕಾನ್ಸ್ಟೆಂಟ್ ಪ್ರೆಷರ್ ಇಸ್ ದ ರೈಟ್ ಆನ್ಸರ್. ಓಕೆ, ಒನ್ ಅಟ್ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಲ್ವಾ, ಒನ್ ಅಟ್ ದ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂಡ್ ಒನ್ ಅಟ್ ದ ಕಾನ್ಸ್ಟೆಂಟ್ ಪ್ರೆಷರ್. ಓಕೆ, ಕಾರ್ನಾಟ್ಸ್ ಇಂಜಿನ್ ಟೇಕ್ಸ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಓಕೆ, at constant pressure only Carnot's engine takes heat. The Otto engine takes heat. ನೋಡಿ, Otto engine ಏನಿರುತ್ತಲ್ವಾ, it takes heat at constant volume. Otto engine, Carnot ನೋಡಿ ಇದನ್ನ ನೆನ್ಪಿಟ್ಕೊಳ್ಳಿ, Carnot's engine take heat at constant temperature. Okay, constant temperature. Otto engine takes heat at constant volume. Otto engine takes heat at constant volume. And entropy is the measurement of entropy, disorder parameter. Entropy ಅಂತ ಹೇಳಿದ್ರೆ it is the measurement of disorder parameter. And light ಅನ್ನುವಂಥದ್ದು, ಈಗ ಸೌಂಡ್ ಅನ್ನುವಂಥದ್ದು ಲಾಂಗಿಟ್ಯೂಡಿನಲ್ ಮೆಕ್ಯಾನಿಕಲ್ ವೇವ್, ಹೌದಲ್ವಾ? ಸೊ ಅದೇ ತರ ಲೈಟ್ ಅನ್ನುವಂಥದ್ದು ಇಟ್ ಇಸ್ ಟ್ರಾನ್ಸ್ವರ್ಸ್ ವೇವ್. ಲೈಟ್ ಅನ್ನುವಂಥದ್ದು ಟ್ರಾನ್ಸ್ವರ್ಸ್ ವೇವ್. ಓಕೆ, the ratio of velocity of X-rays to that of gamma rays is 1. ನೋಡಿ, the ratio of velocity of X-rays ಮತ್ತೆ gamma rays ಮತ್ತೆ X-rays ಏನಿದೆಯಲ್ಲ, gamma rays ಈ ರೀತಿ X-rays ಮತ್ತೆ gamma rays ಏನಿದೆಯಲ್ಲ, ಇದರ ಒಂದು ರೇಷಿಯೋ ಯಾವಾಗ್ಲೂ 1 ಆಗಿರುತ್ತೆ. ಓಕೆ, the velocity of light in vacuum or air is 3 into 10 to the power of 8 meter per second. On rising the temperature of the medium velocity of light. Okay, on rising the temperature of the medium velocity of light. ನೋಡಿ, on rising the temperature of the medium ಅಂದ್ರೆ ಒಂದು ಮೀಡಿಯಂದು ನಾವು ಟೆಂಪರೇಚರ್ ರೈಸ್ ಮಾಡಿದ್ರೆ ವೆಲಾಸಿಟಿ ಆಫ್ ಲೈಟ್ ಏನಾಗುತ್ತೆ, ಈವನ್ ವೆಲಾಸಿಟಿ ಆಫ್ ಲೈಟ್ ಕೂಡ ಇನ್ಕ್ರೀಸ್ ಆಗುತ್ತೆ. Okay, which of the following pairs of rays is electromagnetic in nature ಅಂತ ಕೇಳಿದ್ದಾರೆ. Which one of the following pairs of rays is electromagnetic in nature? Electromagnetic in nature ಯಾವುದು? ಬೀಟಾ ಇದೆ ಅಲ್ಲ, ಕ್ಯಾಥೋಡ್ ಇದೆ ಅಲ್ಲ, ಆಲ್ಫಾ ಇದೆ. So X-rays and gamma rays are electromagnetic in nature. The magnetic lines of the force due to a bar magnet. The magnetic lines of force due to a bar magnet cannot intersect at all. Magnetic lines of force ಬಾರ್ ಮ್ಯಾಗ್ನೆಟ್ ಇರೋ ಕಾರಣ ಅವು ಯಾವುದು ಕೂಡ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋದಿಲ್ಲ. ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟಿಂಗ್ ವೈರ್ ಡಿಪೆಂಡ್ಸ್ ಅಪಾನ್. ನೋಡಿ, ಒಂದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ಒಂದು ಕಂಡಕ್ಟಿಂಗ್ ವೈರ್ ಅಲ್ಲಿ ಇರುವಂತಹ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಯಾವಾಗ್ಲೂ ಲೆಂತ್ ಆಫ್ ದಿ ವೈರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಲೆಂತ್ ಆಫ್ ದಿ ವೈರು ಮತ್ತೆ ಕ್ರಾಸ್ ಸೆಕ್ಷನ್ ಆಫ್ ದಿ ವೈರು ಇವೆರಡರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಬಟ್ ನಾಟ್ ಆನ್ ದ ಮಟೀರಿಯಲ್ ಆಫ್ ದಿ ವೈರ್ಸ್. ಓಕೆ, ಸೊ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ಒಂದು ಕಂಡಕ್ಟಿಂಗ್ ವೈರ್
ಒಂದು ಕಂಡಕ್ಟಿಂಗ್ ವೈರ್ ಅಂತ ನಾವ್ ಅನ್ಕೊಂಡ್ರೆ ಅದ್ರದ್ದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಯಾವಾಗ್ಲೂ ಆ ಒಂದು ಕಂಡಕ್ಟಿಂಗ್ ವೈರ್ದು ಲೆಂತ್ ಜೊತೆಗೆ ಕ್ರಾಸ್ ಸೆಕ್ಷನ್ ಅವೆರಡರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ ಹೊರತು ಯಾವ ಮಟೀರಿಯಲ್ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರಲ್ಲ. ವೆನ್ ಎಕ್ಸ್ರೇಸ್ ಆರ್ ಪ್ರೊಡ್ಯೂಸ್ಡ್, ಎಕ್ಸ್ರೇಸ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಎಕ್ಸ್ರೇಸ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? X-rays are produced when X-rays are produced. Heat is generated at the target. ನೋಡಿ ಯಾವಾಗ X-rays ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ heat is generated at the target. ಓಕೆ, when X-rays are produced ಅಂದ್ರೆ X-rays ಪ್ರೊಡ್ಯೂಸ್ ಆದಾಗ ಹೀಟ್ ಏನ್ ಜನರೇಟ್ ಆಗುತ್ತಲ್ವಾ ಅದು ಇಟ್ ಈಸ್ ಅಪ್ ಟು ದ ಟಾರ್ಗೆಟ್ ಅಂತ ಹೇಳ್ಬೋದು. ಓಕೆ, ಅದು ಬಿಟ್ಟು ಹೀಟ್ ಅಬ್ಸಾರ್ಬ್ಡ್ ಅಟ್ ದ ಟಾರ್ಗೆಟ್ ಅಥವಾ ಟೆಂಪರೇಚರ್ ಆಫ್ ದ ಟಾರ್ಗೆಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಬ್ರಿಲಿಯಂಟ್ ಲೈಟ್ ಇಸ್ ಸೀನ್ ಅಟ್ ದ ಟಾರ್ಗೆಟ್, ಇದ್ಯಾವುದು ಆಗೋದಿಲ್ಲ. ಏನಾಗುತ್ತೆ, ವೆನ್ ಎಕ್ಸ್ರೇಸ್ ಆರ್ ಪ್ರೊಡ್ಯೂಸ್ಡ್, ಎಕ್ಸ್ರೇಸ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಹೀಟ್ ಕೂಡ ಜನರೇಟ್ ಆಗುತ್ತೆ. ನೋಡಿ, ಯಾವಾಗ ಎಕ್ಸ್ರೇಸ್ ಪ್ರೊಡ್ಯೂಸ್ ಆಗುತ್ತೆ ಹೀಟ್ ಕೂಡ ಜನರೇಟ್ ಆಗುತ್ತೆ ಅಟ್ ದ ಟಾರ್ಗೆಟ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ 104 ಕ್ವೆಶನ್ಸ್ ಆಗಿತ್ತು. ಸೊ ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.